ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿಯಲ್ಲಿ ಎರೆಹುಳು ಕೃಷಿ, ಮುಂಗಾರು ಕಿಸಾನ್ ಗೋಷ್ಠಿ ಹಾಗೂ ಸಾವಯವ ಕೃಷಿ ತರಬೇತಿ ಕಾರ್ಯಕ್ರಮ. ಬಸವನ ಬಾಗೇವಾಡಿ ಜುಲೈ 4 ಪಟ್ಟಣದ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಬಸವನ ಬಾಗೇವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರೆಹುಳು ಕೃಷಿ, ಮುಂಗಾರು ಕಿಸಾನ್ ಗೋಷ್ಠಿ ಹಾಗೂ ಸಾವಯವ ಕೃಷಿಯ ಆಧಾರ ಸ್ತಂಭವಾದ ಎರೆಹುಳು ಕೃಷಿ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂಗನಗೌಡ ಚಿಕ್ಕೊಂಡ ವಹಿಸಿದ್ರು. ಕಾರ್ಯಕ್ರಮವನ್ನು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಶಿವನಗೌಡ ಬಿರಾದರ್ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಂಗನಗೌಡ ಚಿಕ್ಕೊಂಡ ಅವರು ರೈತರ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕಾದರೆ ಪ್ರತಿಯೊಬ್ಬರು ಕನಿಷ್ಠ 2 ಎಮ್ಮೆ ಅಥವಾ 2 ಆಕಳುಗಳನ್ನು ಸಾಕಬೇಕು ಎಂದು ಸಲಹೆ ನೀಡಿದರು. ಈ ಉದ್ದೇಶಕ್ಕಾಗಿ ಸಂಘದಿಂದ ಕಡಿಮೆ ಬಡ್ಡಿ ದರದಲ್ಲಿ ಪಶುಸಂಗೋಪನೆ ಹಾಗೂ ಎರೆಹುಳು ಕೃಷಿಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಸಂಘದಲ್ಲಿ ಸುಮಾರು 8,000 ಸದಸ್ಯರಿದ್ದು ಅವರಲ್ಲಿ 500ಕ್ಕೂ ಹೆಚ್ಚು ನೀರಾವರಿ ಪ್ರದೇಶದ ರೈತರಿಗೆ ವಿಶೇಷ ಯೋಜನೆಗಳ ಅಡಿ ಸಾಲ ನೀಡಲಾಗುತ್ತಿದೆ. ಜೊತೆಗೆ ಸಂಘದ ವತಿಯಿಂದ ಔಷಧಿ ಮೆಡಿಕಲ್ ಅಂಗಡಿಗಳನ್ನು ಆರಂಭಿಸಲಾಗಿದ್ದು ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಮಣ್ಣೂರ್ ಗ್ರಾಮದಲ್ಲಿ 5 ಎಕರೆ ಪ್ರದೇಶದಲ್ಲಿ ಕಬ್ಬಿನಿಂದ ಸಾವಯವ ಬೆಲ್ಲ ತಯಾರಿಕಾ ಘಟಕವನ್ನು ಶೀಘ್ರದಲ್ಲಿ ಆರಂಭಿಸುವ ಯೋಜನೆ ಇದೆ ಎಂದು ತಿಳಿಸಿದ ಅವರು ಸಂಘದ ವಿವಿಧ ಸಾಲ ಹಾಗೂ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ರೈತರು ತಮ್ಮ ಜೀವನವನ್ನು ಹಸನಾಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರೈತರಿಗೆ ಬೆಳೆ ವಿಮೆ ನೋಂದಣಿ ಹಾಗೂ ವಿವಿಧ ಕೃಷಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಆಮ್ಗೊಂಡ ಬಿರಾದರ್, ಶರಣ್ಗೌಡ, ರಂಗನಗೌಡ, ಭಾಗ್ಯಶ್ರೀ ಕೆ, ರವಿ ಎಂ ಬಣಗಾರ್, ಎಎಸ್ ಚಂದವಾಲೆ ಹಾಗೂ ಎಎಸ್ ಚಂದವಾಲೆ, ಸೊಸೈಟಿಯ ಸಿಬ್ಬಂದಿ ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. ಅಥವಾ ತೊಗರಿ ಬೆಳೆರಿ, ಕಡ್ಲಿ ಬೆಳೆರಿ, ದ್ರಾಕ್ಷಿ ದಾಳಂಬರಿ ಬೆಳೆರಿ, ನಿಂಬೆ ಗಿಡ ಬೆಳೆರಿ, ಆದ್ರೆ ಒಂದು ಬೆಳೆಗೆ ಎಷ್ಟು ಪೋಷಕಾಂಶಗಳ ಬೇಕು ಅಂತಕ್ಕಂತ ವಿಚಾರ ಏನಾದ್ರು ನಮ್ಗೆ ಗೊತ್ತದ? ದಯಮಾಡಿ ಈ ವಿಜ್ಞಾನವನ್ನು ರೈತ ತಲೆಯೊಳಗೆ ಹಾಕೋಬೇಕಾಗ್ಯದ. ಇದು ಯಾವ ರೈತರಿಗೆ ಸರಿಯಾಗಿ ಹೇಳೋದ್ರಾಗ್ಯದ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಾನು. ಇವತ್ತೊಂದು ಸ್ವಲ್ಪ ಟೈಮ್, ಒಂದು ಅರ್ಧ ತಾಸು ಟೈಮ್ ಕಳೆದ್ರೆ ಅಂತಂದ್ರೆ 1-2 ಹೊಸ ವಿಚಾರಗಳನ್ನ ಹಾಕೊಂಡು ನಾವು ಹೊರಗೆ ಹೆಜ್ಜೆ ಇಡುವ ಅಂತಕ್ಕಂತ ಮಾತು ಹೇಳ್ಕೊತ. ಒಂದು ಬೆಳೆ ಆರಾಮ ಬೆಳಿಬೇಕಾದ್ರ, ಒಂದು ಬೆಳೆ ಆರಾಮ ಬೆಳೆದು ಅದು ನಮಗೆ ಇಳುವರಿಯನ್ನ ಕೊಡಬೇಕಾದ್ರೆ ಅದಕ್ಕೆ ಬೇಕಾಗಿದ್ದು ಪೋಷಕಾಂಶಗಳ ಸಂಖ್ಯೆ 13 ಅಂತಕ್ಕಂಥವು ದಯಮಾಡಿ ತಮ್ಗೆ ಗೊತ್ತಿರಲಿ. ಈಗ ನಾವು ಮುಂಜಾನೆ ಎದ್ದು ನಾಷ್ಟ ಮಾಡಿ ಮುಂಜಾನೆ ಎದ್ದು ಕೂಡಲೇ ಇಲ್ಲ ಜಳಕ್ಕಿಂತ ಮೊದಲು ಚಹಾ ಕುಡಿದಿದ್ದು, ಅಲ್ಲಿ 2 ಎಮ್ಮೆ ಅಥವಾ 2 ಆಕಳ, ಅದು 2 ಎಮ್ಮೆ ಅಥವಾ 2 ಆಕಳ ಕೂಡಿ 1 ಲಕ್ಷ ರೂಪಾಯಿ ಆಯ್ತಂದ್ರ 1 ವರ್ಷಕ್ಕೆ 3,000 ರೂಪಾಯಿ ಬಡ್ಡಿ. ಮತ್ತು ಅದು ಎಷ್ಟು ವರ್ಷ ಕಂತ? 3 ರಿಂದ 4 ವರ್ಷ ಕಂತ. ಅಂದ್ರ 20,000 ಸಾವಿರದಾಗ 5 ವರ್ಷ ಕಟ್ಟಬೇಕು. 1 ಲಕ್ಷಕ್ಕೆ 3,000, 20,000 ಕಟ್ಟಿದ್ರೆ ಮುಂದೆ 80,000 ಬಡ್ಡಿ ಕಟ್ಟಬೇಕು. ಅವಾಗ ಬಾಳ ಅಂದ್ರೆ 2,500 ಆಗದ. ಹೀಗೆ ಒಂದು 4-5 ವರ್ಷ ಅದು ಅವಕಾಶ ಮಾಡಿಕೊಡ್ತೇವೆ. ಇದು ಎರೆಹುಳ ಗೊಬ್ಬರ ಸಾಲ ಅಂತ ಪ್ರತಿಯೊಬ್ಬ ರೈತರಿಗೆ ಕೊಡ್ತೇವೆ. ನಮ್ಮಲ್ಲಿ 8,000 ಮಂದಿ ಸದಸ್ಯರೊಳಗ 500 ಮಂದಿ ನೀರಾವರಿ ಇದ್ದವರಿದ್ದೇವೆ. ಅಂದ್ರೆ ಇದು ಎರೆಹುಳ ಗೊಬ್ಬರ ನಾವು ಅದನ್ನ ಮಾಡ್ಬೇಕಾದ್ರೆ ನೀರ್ ಬೇಕು. ನೀರಿಲ್ಲ ಒಣ ಬೇಸಾಯದಾಗ ನಡೆಯಂಗಿಲ್ಲ. ಅದಕ್ಕೆ 500 ಮಂದಿ ನಾವು ರೈತರದ್ದು ಎಲ್ಲ ಅವ್ರ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅವ್ರೆಲ್ಲ ನಾವು ನಮ್ಮಲ್ಲಿ ಆಲ್ರೆಡಿ ಐತಿ. ಅವ್ರು ನೀವು ಯಾರ್ಯಾರು ಇಂಟ್ರೆಸ್ಟ್ ಇದೀರಿ, ನೀವು 2 ಎಮ್ಮೆ ಖರೀದಿ ಮಾಡ್ಬೇಕು, ನೀವೇ ಖರೀದಿ ಮಾಡಬೇಕು. ನಿಮಗೆ ನಾವು ಎಲ್ಲಿ APMC ಕೊಲ್ಲಾರ ಅಲ್ಲಿ ಇಲ್ಲಿ ಅದ್ರ ಇದು ತರಬೇಕು, ನಿಮ್ಗೆ ಸಾಲ ಕೊಡ್ತೇವೆ. ಆಮೇಲೆ ನೀವೇ ಅದನ್ನ ಇದು ಬಿಟ್ಟು ಕಟ್ಕೋತಿದ್ರ ನಿಮ್ಗೆ ಒಂಥರ ತುಟ್ಟಾಕ. ನಾವೊಬ್ಬ ಗೌಂಡ್ಯಾನ ಹಿಡಿದು ನಾವೇ ಇಟ್ಟಂಗಿತ್ತಂದ ನಾವೇ ಸಿಮೆಂಟ್ ನಾವೇ ಪರಿಸಿ ಮಿನಿಜಿಗೆ ಹುಯ್ಯಂತ ಪರಿಸಿ ತರಿಸ್ಬಿಡ್ತೇವೆ 1 4 ಲಾರಿ. ಅಂದ್ರೆ ಅದು ಏನ್ ಬಿದ್ದದ ಅದು ಬಾಳ ಅಂದ್ರೆ ಅದ್ರದ್ದು ಲಾರಿ ಚಾರ್ಜ್ ಕೊಡ್ಬೇಕಷ್ಟೇ. ಈಗ ನಿಮ್ ಕಡೆದು ಬಾಳ ನಾವು ಲಾಭ ತಿನ್ನಕ್ ಹೋಗಲ್ಲ. ಈಗ ರಗಡ ಲಾಭ ಆಗ್ಯದ. ಈ ಸಲ 2,30,00,000 ಲಾಭ ಆಗ್ಯದ ಈ ವರ್ಷ.
ಸುಮಾರು 45 ಲಕ್ಷ ರೂಪಾಯಿ ಈ ಅದು ಗೊಬ್ಬರ ಅಂಗಡಿಗೆ ಲಾಭ ಆಗೈತಿ. ಆಮೇಲೆ ಒಂದು 20 ಲಕ್ಷ ರೂಪಾಯಿ ಗುಳಿಗೆ ಅಂಗಡಿಗೆ ಲಾಭ ಆಗೈತಿ. ಮತ್ತೆ ನೀವು ಗುಳಿಗೆ ಅಂಗಡಿ ನೋಡಿರಿ, ನಾವು ಮೆಡಿಕಲ್ ಶಾಪ್ ಶುಗರ್, BP, ಹಾರ್ಟಿಗೆ ಸಂಬಂಧಪಟ್ಟಂತವ್ರಿಗೆ 18% ಡಿಸ್ಕೌಂಟ್ ಕೊಡ್ತೇವೆ. ಆದ್ರೂ ಇಟ್ಟು ಲಾಭ ಆಗ್ಯದ ಅಂದ್ರೆ ಅದ್ರಾಗ ಏನಿರ್ಬೇಕು ನೀವೇ ತಿಳ್ಕೊಬೇಕು. ಸೊ ಎಲ್ಲಾ ಗುಳಿಗೆ ಔಷಧಿಗಳಿಗೆ 15% ಡಿಸ್ಕೌಂಟ್ ಕೊಡ್ತೇವೆ. ಇದು ಎಲ್ಲಿ ಅಂಗಡಿ ಮಾಡೇವಿ ಅಂದ್ರೆ ಗುಡಿ ಸಣ್ಣ ಅಂತಂದು ಇಲ್ಲಿ ಅಭಿಷೇಕ ಮಾಡೇವಿ. ಆದ್ರೂ ನಾವು ಬಹಳ ಮಂದಿ ನೋಡ್ತಿರ್ತೀನಿ, ಅಲ್ಲಿ ಬಾಜು ಅಂಗಡಿ ತುಟ್ಟಿ ಕೊಟ್ಟು ಹೋಗ್ತೀರಿ ನೀವು. ಯಾಕೆ ಏನೇನು ಸೊಸೈಟಿ ಮ್ಯಾಗ ಸೀಟ್ ಅದ ಏನ ಅಲ್ಲೇ ನೋಡ್ತಿರ್ತೀನಿ, ನಾ ಕೂತಿರ್ತೀನಿ, ಅಲ್ಲಿ ಹೋಗಿ ತಗೋತಿರ್ತೇನೆ. ಆ 3 ರೂಪಾಯಿ ನೀವು ಮಾಲ್ ಖರೀದಿ ಮಾಡಿದ್ರ ನಮ್ಮಲ್ಲಿ 18 ರೂಪಾಯಿ ಉಳಿತದ. ಸುಗಂಧವ್ರು 1,000 ರೂಪಾಯಿ ಖರೀದಿ ಮಾಡಿದ್ರೆ 180 ರೂಪಾಯಿ ಉಳಿತದ. ಹಂಗೆ ಅಲ್ಲೇ ಸುಮ್ಮನೆ ಹೋಗಿ ಕೂತಾರೆ. ಏನ ಸುಮಾರು ತಂದೆ ಅವ್ರು ಯಾರ ಅಂಗಡಿಯಾಗ ಗುಡ್ಡೋಡಿಗಳನ್ನ ಖರೀದಿ ಮಾಡ್ಕೊಂಡು ಬಂದಾರ ಬಾಗೇವಾಡಿಗೆ ಎಲ್ಲಾ ಮೆಡಿಕಲ್ ಶಾಪ್ನವರು, ನಾವು ಅದೇ ಅಂಗಡಿಗೆ ಖರೀದಿ ಮಾಡ್ತೇವೆ. ಅವ್ರಿಗೆ ನಮ್ಗೆ ಅದು ಅಂಗಡಿ ಹಾಕ್ಬೇಕಾದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಇದು ಬೇಕು, ಮೆಡಿಕಲ್ ಶಾಪಿಗೆ ಗೊಬ್ಬರ ಅಂಗಡಿ ಹಾಕ್ಬೇಕಾದ್ರೆ ಶಿವನಗೌಡ ಪರ್ಮಿಷನ್ ಬೇಕು. ಏನೇನು ಅಲ್ಲಿ ಏನು 2 ನಂಬರ್ ಮಾಡಕ್ ಬರಂಗಿಲ್ಲ. ಇನ್ನೇನು ಕುಡುದ್ರಾಗ ಹೆಚ್ಚು ಕಡಿಮೆ ಬೇರೆ ಅಂಗಡಿಗೆ ನಮಗೆ ಏನ ಸ್ವಲ್ಪ ಅವ್ರದ್ದು ಡೀಲರ್ ಇರ್ತಾರ, ನಾವು ಖರೀದಿ ಮಾಡಿ ಡೀಲರ್ ತಂದು ಕುಡುದ್ರಾಗ 5 ರೂಪಾಯಿ 10 ರೂಪಾಯಿ ಹೆಚ್ಚಿ ಹಾಕಲ್ಲ. ಸರ್ ಇನ್ನೊಂದು ಏನ್ ಮಾಡಿವಂತ, ಒಬ್ಬ ದ್ರಾಕ್ಷಿ ಬೆಳೆ ರೈತಗ 1 ಲಕ್ಷಕ್ಕೆ ಯಾಕೋ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಎಲ್ಲ ರಾಕೋಡ್ ನಾನು ತಗೊಂಡಿರ್ಬೇಕು. 1.5 ಲಕ್ಷ ಮಾಡಿ 1 ಎಕರೆ ದ್ರಾಕ್ಷಿ ಅಂಕ 1.5 ಲಕ್ಷ ರೂಪಾಯಿ. ಅದಕ್ಕೆ ಏನು ಶೇರ್ ಮುರಿಯಂಗಿಲ್ಲ, ಏನು ಮುರಿಯಂಗಿಲ್ಲ. ಅದಕ್ಕೆ 6% ಬಡ್ಡಿ. 1 ಲಕ್ಷ ರೂಪಾಯಿ ನೀವು ಹೀಗೆ ಒಮ್ಮೆ ಗೊಬ್ಬರ ತಗೊಂಡ್ರೆ 1 ವರ್ಷಕ್ಕೆ 6,000 ಆಗ್ತದೆ. ನೀವು ಒಮ್ಮೆ 1 ಲಕ್ಷ ತಗೊಳಂಗಿಲ್ಲ, 10,000, 20,000, 30,000 ಹಿಂಗೆಲ್ಲ ತಗೋತ ಹೋಗ್ತೀವಿ. ಎಲ್ಲ ಕೂಡಿ 1 ಲಕ್ಷಕ್ಕೆ 1,000, 2,000 ರೂಪಾಯಿ ಆಗ್ತೈತಿ. ಮತ್ತೆ ಎಲ್ಲಾ ನಮ್ನಿ ಬೀಜ, ಗೊಬ್ಬರ, ಎಲ್ಲಾ ದೊಡ್ಡ ಗುಡಾವಣ ಎಲ್ಲಾರು ನೋಡಿರಿ. ಇದ್ರ ಜೊತೆಗೆ ಅದು ಮೆಡಿಕಲ್ ಶಾಪ್ ಮಾಡೇವಿ, ಅದ್ರದ್ದು ಹೆಚ್ಚಿಗೆ ಲಾಭ ತಗೋರಿ. ಅಲ್ಲಿ ಈಗೆಲ್ಲ ಸೊಸೈಟಿಗಳು ಈಗಾಗಲೇ ಅವ್ರಿಗೆ ಸರ್ಕಾರದವರೇ ಕಂಪ್ಯೂಟರ್ ಕೊಟ್ಟಿದ್ದಾರ, ಸರ್ಕಾರದವರೇ ಸಾಫ್ಟ್ವೇರ್ ಕೊಟ್ಟಿದ್ದಾರ, ಸರ್ಕಾರದವರೇ ಡಾಟಾ ಎಂಟ್ರಿ ಮಾಡ್ತಾ ಇದ್ದಾರ. ಆ ಒಂದು ಎಲ್ಲ ಕೆಲಸಗಳನ್ನ ಸರ್ಕಾರ, ಜಿಲ್ಲಾ ಕೇಂದ್ರ ಸರ್ಕಾರ ಮತ್ತು ಸರ್ಕಾರ ಇಲಾಖೆಯವರು ಅದರ ಮೇಲ್ವಿಚಾರಣೆಯಲ್ಲಿ ಇಟ್ಟುಕೊಂಡು ಯುದ್ಧೋಪಾದಿಯಲ್ಲಿ ಆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ಜಾರಿಯಲ್ಲಿದೆ. 3ನೇದು, ಸಹಕಾರ ಸಂಘ ಸಂಸ್ಥೆಗಳಿಗೆ ಅವು ಕೈಗೊಳ್ತಕ್ಕಂಥ ಬೇರೆ ಬೇರೆ ಚಟುವಟಿಕೆಗಳಿಗೆ ಆರ್ಥಿಕ ಸಂಪನ್ಮೂಲಗಳನ್ನ ಬೆಂಬಲದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ಅನೇಕ ಸಂಸ್ಥೆಗಳು ಬೇಕಾದಷ್ಟು ವೇರ್ ಹೌಸ್ ಕಟ್ಬಹುದು ಅಥವಾ ಮಾರ್ಕೆಟ್ ಕಟ್ಬಹುದು. ಒಂದು 35-36 ಚಟುವಟಿಕೆಗಳನ್ನ ಅವರು ಅದು ಕೋಟಿಗಟ್ಟಲೆ ಕಾಂಗ್ರೆಸ್ ಆಗಿ ಆಸ್ತಿ ನಿರ್ಮಾಣದ ಹಂತದಲ್ಲಿ ರೈತರಿಗೆ ಕೊಡ್ತಕ್ಕಂಥ ಮತ್ತು ಸಂಸ್ಥೆಯವರೇ ತಾವೇ ನಿರ್ಮಾಣ ಮಾಡಿಕೊಂಡು ಅದನ್ನು ಬಳಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. 4ನೇದು, ಈ ಒಂದು ಸಚಿವಾಲಯದಿಂದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿಕೊಂಡು ಸಹಕಾರ ಕ್ಷೇತ್ರದ ಬಲವರ್ಧನೆ ಮತ್ತು ಸದೃಢತೆಗಾಗಿ ನಿರಂತರವಾಗಿ ಅದನ್ನ ಮೇಲ್ವಿಚಾರಣೆ ಮಾಡತಕ್ಕಂಥ ವ್ಯವಸ್ಥೆ ಮತ್ತು ಅದರ ಆಡಳಿತ ಹಾಗೂ ನಿರ್ವಹಣೆಯನ್ನು ನೋಡತಕ್ಕಂಥ ವ್ಯವಸ್ಥೆಗೂ ಕೂಡ ಈಗ ಮುಂದಾಲೋಚನೆಯಲ್ಲಿ ಕೆಲಸ ಕಾರ್ಯಗಳನ್ನ ನಿಭಾಯಿಸಿದೆ. ಈ ಒಂದು ಹಂತದಲ್ಲಿ ಬಸವನ ಬಾಗೇವಾಡಿ ವಿವಿಧ ದೇಶ ಪ್ರಾಥಮಿಕ ಸಹಕಾರ ಸಂಘ ಸಂಪೂರ್ಣವಾಗಿ ಈಗಾಗಲೇ ಗಣಕೀಕೃತ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು 8,000 ಬಹುತೇಕ ನನಗನ್ಸುತ್ತೆ 2 ಜಿಲ್ಲೆಯಲ್ಲಿ ಕೂಡಿದ್ರು ಸಹಿತ ಗರಿಷ್ಠ ಸದಸ್ಯತ್ವ ಹೊಂದಿರತಕ್ಕಂಥ ಸಹಕಾರ ಸಂಘ ಯಾವ್ದಾದ್ರು ಇದ್ರೆ ಅದು ಬಸವನ ಬಾಗೇವಾಡಿ ಸೊಸೈಟಿ ಇರ್ತದೆ. ಅದು ನನ್ನ ಭಾವನೆ ಇದೆ. ಅದಲ್ಲದೆ ನಾವು 1996ರಲ್ಲಿ ಸೊಸೈಟಿ ಒಳಗೆ 1 ರೂಪಾಯಿ ಸದಸ್ಯರ ಡೆಪಾಸಿಟ್ ಇರಲಿಲ್ಲ. ಆವಾಗ ವ್ಯಾಪಾರ ಅಭಿವೃದ್ಧಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನ ಮಾಡಿರ್ತಾರೆ MJ ಪಾಟೀಲ್ ಸಾಹೇಬರು ಮತ್ತು ಶಿವಾನಂದ ಪಾಟೀಲ್ ಸಾಹೇಬರ ಒಂದು ಮುಂದಾಳತ್ವದಲ್ಲಿ ಅದನ್ನ ನಾವು ಅನುಷ್ಠಾನಗೊಳಿಸಿದಾಗ ಆ ವ್ಯವಸ್ಥೆ ಇನ್ನೂ ಏನೇನು ಇದೆಯಲ್ಲ, ಅವಾಗ ಎಲ್ಲಿ ಸೊಸೈಟಿ ಎಲ್ಲಿರ್ತಿದ್ದು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಇದರ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ ಆ ಒಂದು ತಳ ಹಂತದಿಂದ ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ಯಾಕ್ಸ್ಗಳಲ್ಲಿ ಸದಸ್ಯರ ಡೆಪಾಸಿಟ್ 1,096 ಕೋಟಿ ರೂಪಾಯಿದಷ್ಟು ಡೆಪಾಸಿಟ್ ಇದೆ. ಸಂಘದ ಸದಸ್ಯರ ಠೇವಣಿ ಸಂಘಗಳಲ್ಲಿ 1,096 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ. ಇದರಲ್ಲಿ ಅತಿ ಗರಿಷ್ಠ ಡೆಪಾಸಿಟ್ ಅನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು 53 ಕೋಟಿ ರೂಪಾಯಿ ಡೆಪಾಸಿಟ್ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕ್ಷೇತ್ರದ ಟ್ಯಾಕ್ಸ್ ನಲ್ಲಿ ಅದು ಠೇವಣಿಯಾಗಿಟ್ಟಿದೆ ಅನ್ನೋದು ಸದಸ್ಯರು ಆ ಸೊಸೈಟಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಅದು ಸ್ಪಷ್ಟಪಡುತ್ತದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್.
ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.